ಅಂಡ್ ಟೀಸರ್ ಅಲ್ಲಿ ನಿಮ್ಮಿಬ್ಬರ ಒಂದು ಕಾಂಬೋ ಇದೆಯಲ್ಲ, ಫೋನ್ ವಿಚಾರಕ್ಕೆ ಬಂದಾಗ ಹುಡುಗ ಫೋನ್ ಮಾಡುವಾಗ ಅಥವಾ ಯಾರ ಜೊತೆ ಮಾತಾಡುವಾಗ ಸ್ಪೀಕರಿಗೆ ಹಾಕ್ಬೇಕು, ಹುಡುಗಿ ಹಾಕ್ಬೇಕು ಅನ್ನೋದು ಯಾವ್ದು ರೂಲ್ಸ್ ಇಲ್ಲ ಅಂತ. ರೂಲ್ಸ್ ಮಾಡಿರೋರು ಯಾರು ಅಂತ ಹೇಳಿ ಇದನ್ನ ಒಂದ್ ಸೆಕೆಂಡ್ ಹುಡುಗಿರನ ಐಶ್ವರ್ಯ. ದಿಸ್ ಇಸ್ ವೆರಿ ಸಿಚುವೇಶನಲ್. ಈ ಫಿಲ್ಮ್ ಅಲ್ಲಿ ನೀವು ನೋಡಿ ಟೀಸರ್ ಅಲ್ಲಿ ತುಂಬಾ ಸಿಚುವೇಶನಲ್ ಡೈಲಾಗ್ ಅದು. ಇಟ್ಸ್ ನಾಟ್ ಅ ಸಬ್ಜೆಕ್ಟಿವ್ ಡೈಲಾಗ್ ಅಲ್ಲ. ಯೂಶುವಲಿ ಹಂಗೆ ಇರುತ್ತೆ ಅನ್ಸುತ್ತೆ. ಯೂಶಲಿ ಹಂಗೆ ಯಾರದು ಫೋನಲ್ಲಿದ್ರೆ ಯಾರು ಕೇಳ್ದ ನಾವು ಕೇಳಂಗೇ ಇಲ್ಲ. ನಿನ್ಗೆ ಯಾಕದು? ನಾವು ಕೇಳಿದ್ರೆ ನಮ್ಗೆ ಪರ್ಸನಲ್ ಸ್ಪೇಸ್ ಅನ್ನೋದೇ ಇಲ್ವಾ? ಅಭ್ಯಾಸ ಆಗೋಗಿದೆ ಅನ್ಸುತ್ತೆ ಎಲ್ರಿಗೂ. ಸೊ ಎಲ್ಲಾ ಹುಡುಗಿರನ್ನು ಮನ್ಸಲ್ಲಿ ಇಟ್ಕೊಂಡು ಬಹುಶಃ ಡೈಲಾಗ್ ಬಂದಿದೆ ಅನ್ಸುತ್ತೆ. ಅರ್ಜುನ್ ಸರ್ ಅಥವಾ ಎಕ್ಸ್ಪೀರಿಯನ್ಸ್ ಇಂದ ಬಂದಿದೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ ನನಗೆ, ನೀವ್ ಹೇಳ್ಬೇಕು. ಏನ್ ಸರ್, ಹೌದಾ ಸರ್? ಹುಡುಗಿರು ಸ್ಪೀಕರ್ ಹಾಕೋ ಅವಶ್ಯಕತೆ ಇಲ್ಲ, ಬಟ್ ಹುಡುಗರು ಮಾತ್ರ ಸ್ಪೀಕರಿಗೆ ಹಾಕ್ಬೇಕು, ಹೌದಾ? ಇಲ್ಲ, ನಾನು ಉಲ್ಟಾ. ಬಟ್ ಕತೆ ಪಾಪ ಹೆಣ್ಮಕ್ಳಿಗೆ ಸಂತೋಷ ಆಗ್ಲಿ ಅಂತ ಬರ್ತೀನಿ. ಈ ಡೈಲಾಗ್ ಬಗ್ಗೆ ಗೊತ್ತಿಲ್ಲ. ಆ ಸಾಂಗ್ ಅಲ್ಲಿ ಬಂದಿರೋ ಲಿರಿಕ್ಸ್ ಅಸಲಿ ಸಿನಿಮಾಲಿ ಅದೆಲ್ಲ ಉದ್ದೇಶವಾಗಿ ಮಾಡಿರೋ ಲಿರಿಕ್ಸ್. ಇದು ಸಿಚುವೇಶನಲ್ ಡೈಲಾಗ್ ಅಷ್ಟೇ. ಓಕೆ, ಅಂದ್ರೆ ನೀವು ಸ್ಪೀಕರಿಗೆ ಹಾಕಲ್ಲ? ನಾವು ಹಾಕಲ್ಲ. ಬಟ್ ನೀವು ಲವ್ ಅಲ್ಲಿ ಇದ್ದಾಗ ಅಥವಾ ಜೊತೆಲಿದ್ದಾಗ ಅವಾಗ ಹಾಕಿಸ್ತಾರೆ? ಅವಾಗೆಲ್ಲ ಫೋನ್ ಇರ್ಲಿಲ್ಲ, ಇತ್ತೀಚೆಗೆ ಬಂದಿರೋದು. ಈಗ ಹಾಕಿಸ್ತೀರಾ? ಯಾವ್ದು? ಇಲ್ಲ, ಬೇರೆಯವ್ರು ಯಾರು ಮಾತಾಡ್ತಾರೆ, ಫಾರ್ ಎಕ್ಸಾಂಪಲ್ ಮಗಳು ಮಾತಾಡ್ತಾ ಇದ್ರೆ ಏನಮ್ಮ ಯಾರಮ್ಮ ಅದು ಸ್ಪೀಕರ್ ಹಾಕು ಅನ್ನೋದೇನಾದ್ರು ಇದೆಯಾ? ಅಷ್ಟೊಂದೆಲ್ಲ ಸೀನ್ ಇಲ್ಲ. ಮುಂಚೆ ಮಾಡ್ತಿದ್ರು. ಹೌದಾ? ಅಂದ್ರೆ ನಾನ್ ತುಂಬಾ ಚಿಕ್ಕವಳಾಗಿದೆ ಆಗ. ಐ ವಾಸ್ 10th ಸ್ಟ್ಯಾಂಡರ್ಡ್. ಬಂದು ಫೋನ್ ಎಲ್ಲ ಚೆಕ್ ಮಾಡ್ತಿದ್ರು. ಲ್ಯಾಂಡ್ ಲೈನ್ ಮೊಬೈಲ್ ನನಗೆ ತುಂಬಾ ಲೇಟ್ ಆಗಿ ಸಿಕ್ತು. ಮೇ ಬಿ 11th ಸ್ಟ್ಯಾಂಡರ್ಡ್ ಅಲ್ಲಿ ಅವ್ರು ಗಿಫ್ಟ್ ಮಾಡಿದ್ರು. 9th 10th ಸ್ಟ್ಯಾಂಡರ್ಡ್ ಅಲ್ಲ, ನನ್ನ ಫ್ರೆಂಡ್ ಫೋನ್ ಮಾಡಿ ಅಲ್ಲಿಂದ ಲೈಕ್ ಐ ಯೂಸ್ ಟು ಟಾಕ್ ಟು ಮೈ ಫ್ರೆಂಡ್ಸ್ ಬೇಸಿಕ್ಲಿ. ತುಂಬಾ ಸ್ಟ್ರಿಕ್ಟ್ ಆಗಿರೋರು ಅಪ್ಪ. ಹೌದು. ಇಲ್ಲ 100% ನಿಜ. ಅದಾದ್ಮೇಲೆ ಸುಳ್ಳು ಎಲ್ಲ ನಂಬೇಡಿ. ಇಂಟರ್ವ್ಯೂ ನಾವು ಕೂತ್ಕೊಂಡಿದೀವಿ, ಎಲ್ಲ ನಂಬಬೇಡಿ. ಓಕೆ, ಟೇಕ್ ಇಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್ ಅನ್ನೋ ತರ ತಗೊಳ್ಳೋಣ. ಬಟ್ ಸ್ಟಿಲ್ ಈಗ ತುಂಬಾ ಸ್ಟ್ರಿಕ್ಟ್ ಫಾದರ್ ಮುಂಚೆ ಇದ್ರು, ಓಕೆ, ಈಗಿಲ್ಲ. ಈಗ ಟೋಟಲ್ ಚೇಂಜ್ ಆಗೋಗಿದ್ದಾರೆ. ಹಿ ಇಸ್ ಮೋರ್ ಲೈಕ್ ಅ ಫ್ರೆಂಡ್. ಇವಾಗ ಏನಾದ್ರೂ ಮಾತಾಡ್ಬೋದು, ಯಾವ್ದೇ ವಿಷಯ ಆದ್ರೂ ಐ ಕ್ಯಾನ್ ಟಾಕ್ ಟು ಬೋತ್ ಮೈ ಪೇರೆಂಟ್ಸ್. ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು. ಬಟ್ ನಾನು ಓದಿದ್ ಆಲ್ ಗರ್ಲ್ಸ್ ಸ್ಕೂಲ್ ಅಲ್ಲಿ ಅಲ್ವಾ, ಸೊ ಅದಕ್ಕೆ ಪ್ರಾಬ್ಲಮ್ ಆಯ್ತು. ನನ್ನ ತಂಗಿ ಬಂದು ಕೋ ಎಜುಕೇಶನ್ ಅಲ್ಲಿ ಓದ್ತಿದ್ಲು. ಸೊ ಅದಾದ್ಮೇಲೆ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗೋಯ್ತು. ಸೊ ನಾನು ಓದಿದ್ದು ಕಾನ್ವೆಂಟ್ ಅಲ್ಲಿ, ಸೊ ಅದಕ್ಕೆ ಇಶ್ಯೂ. ಓಕೆ, ಸೊ ಅಪ್ಪ ಅಮ್ಮ ಅಂತೇಳಿ ಇಬ್ರಲ್ಲಿ ತುಂಬಾ ಸ್ಟ್ರಿಕ್ಟ್ ಅಥವಾ ಹೊಡೆದಿದ್ದು ಬೈದಿದ್ದು ಆ ತರದ್ ಏನಾದ್ರು? ಇವರು ಇವತ್ತಿನವರೆಗೂ ಕೈ ಎತ್ತಿಲ್ಲ ನನ್ ಮೇಲೆ. ನಮ್ ತಾಯಿ ಅವರು ಶಿ ಯೂಸ್ ಟು ಬಿ ವೆರಿ ಸ್ಟ್ರಿಕ್ಟ್. ಸ್ಟಡೀಸ್ ಅಂತ ಬಂದಾಗ ಅದು ನಾನು ತುಂಬಾ ಚೆನ್ನಾಗಿ ಓದ್ತಿದ್ದೆ. ಬಟ್ ಅಲ್ಲಿ ಮದರ್ಸ್ ಇರ್ತಾರಲ್ಲ, ಅವ್ರ ಮಧ್ಯೆ ಕಾಂಪಿಟೇಷನ್ ಆಗಿ ನಿನ್ ಮಗ್ಳಿಗೆ ಎಷ್ಟು, ನನ್ ಮಗ್ಳಿಗೆ 94, ನಿನ್ ಮಗ್ಳಿಗೆ 95. ಸೊ ಆ ತರ ಸ್ಟ್ರಿಕ್ಟ್ ಆಗಿದ್ರು. ದೆನ್ ಶಿ ರಿಯಲೈಸ್ ಇದೆಲ್ಲ ತುಂಬಾ ತಪ್ಪು ಅನ್ಬಿಟ್ಟು ಶಿ ಲೆಫ್ಟ್ ಮೀ ಆನ್ ಮೈ ಓನ್. So I was a good student. Okay. Yes, ನಿರಂಜನ್, ಈ ಎಕ್ಸ್ಪೀರಿಯನ್ಸ್ ಈಗ ಸಿನಿಮಾದಲ್ಲಿ ಆದ ಎಕ್ಸ್ಪೀರಿಯನ್ಸ್ ನಿಜ ಜೀವನದಲ್ಲೂ ಆಗಿದೆಯಾ? ಸ್ಪೀಕರ್ ಆನ್ ಮಾಡೋದು ಅಥವಾ ಈ ತರದೆಲ್ಲ? ತುಂಬಾ ಸಿಚುಯೇಷನ್ ಆಗಿರುತ್ತೆ. ಆಗ್ಲೂ ಬೇಕನ್ಸುತ್ತಲ್ಲ. ಇಲ್ಲ, ಇರ್ಬೇಕದು. ಏನಂದ್ರೆ ಒಂದು ನಂಬಿಕೆಯನ್ನ ತುಂಬಾ ಇಂಪಾರ್ಟೆಂಟ್. ಸೊ ಇಫ್ ಯು ಬಿಲೀವ್ ಇನ್ ಅ ಪರ್ಸನ್, ತುಂಬಾ ನಂಬಿದ್ರೆ ನಾವು ಬಿಟ್ಬಿಡ್ತೀವಿ. ಆಯ್ತು, ನಿಮ್ಮ ತೋರ್ಸುತ್ತೆ ನಿಮ್ಮ ಒಳಗಿರೋ ಪ್ಯೂರಿಟಿ ಇದೆಯಾ ಇಲ್ಲ ಅಲ್ಕ ಏನೋ ಒಂದು ಕೊಳೆ ಇದೆಯಾ ಅನ್ನೋದು ಕಾಣಿಸ್ಬಿಡುತ್ತೆ. ಹೆಂಗೆ ಎಲ್ಲಿ ಕಾಣಿಸುತ್ತೆ? ಕಣ್ಣಲ್ಲಿ ಕಾಣಿಸುತ್ತೆ, ಕಣ್ಣ ಫೋನಲ್ಲಿ ಕಾಣುತ್ತೆ. ಫೋನ್ ಇಸ್ ಅ ಬಿಗ್ಗೆಸ್ಟ್ ಕಲ್ಪ್ರಿಟ್ ಅನ್ಸುತ್ತೆ ಈಗಿಂದ. ಇವಾಗ ಎವ್ರಿಥಿಂಗ್ ಇಸ್ ಸೋ ಈಸಿಲಿ ಆಕ್ಸೆಸಿಬಲ್, ಯು ಆರ್ ಈಸಿಲಿ ರೀಪ್ಲೇಸಬಲ್. ಓಕೆ, ಈ ಸಿಚುವೇಶನ್ಶಿಪ್ ಏನಿದು? ಸಿಚುವೇಶನ್ಶಿಪ್ ಸರ್ ಕೇಳಿ, ಸರ್ ಗೊತ್ತು ಸರ್. ಏನ್ ಸರ್ ಇದು ಸಿಚುವೇಶನ್ಶಿಪ್? ಪದಗಳು ಗೊತ್ತೀಗ. ಸಿಚುವೇಶನ್ಶಿಪ್ ಇನ್ನೊಂದೇನಪ್ಪ ಏನೋ ಹೇಳಿದಿಲ್ಲ, ಬೆಂಚಿಂಗ್. ಏನ್ ಸರ್ ಬೆಂಚಿಂಗ್ ಅಂದ್ರೆ ನೀವು ಯಾರನ್ನಾದ್ರೂ ಲವ್ ಮಾಡಿದಾಗ, ಫಸ್ಟ್ ಲವ್ ಮಾಡಿರ್ತೀರಾ, ಅವನ್ನ ನೀನ್ ಸ್ವಲ್ಪ ಬೆಂಚ್ ಮೇಲೆ ನಿಂತ್ಕೊಂಡ್ರು ಕ್ರಿಕೆಟ್ ಅಲ್ಲಿ ಇದೆಯಲ್ಲ, ಸೊ ಬೆಂಚ್ ಅಲ್ಲಿ ಸ್ಟ್ಯಾಂಡ್ ಬೈ ಮೋಡ್. ಅದನ್ನೇ ಸ್ಟ್ಯಾಂಡ್ ಬೈ ಅನ್ನೇ ನಾನು ಹೇಳ್ತಾ ಇರೋದು. ನೀನ್ ಬೆಂಚ್ ಮೇಲೆ ನಿಂತ್ಕೊಂಡ್ರು ಆಮೇಲೆ ಬರ್ತೀನಿ, ಆಮೇಲೆ ಮಾತಾಡೋಣ ಅಂತ ಹೇಳೋದು. ಇದಕ್ಕಿಂತ ಇನ್ನೊಂದು ಒಳ್ಳೆ ಆಪ್ಷನ್ ಅನ್ನೋದು ಇರ್ಬೋದ ನೋಡ, ಆಮೇಲೆ ಎಕ್ಸ್ಪ್ಲೋರ್ ಮಾಡೋಣ ಅಂತ.
ಓ ಇನ್ನು ಏನೇನಿದೆ ನಿಮ್ಮ ಇದ್ರಲ್ಲಿ ನನಗ್ ಗೊತ್ತಿರೋದು ಬೆಂಚಿಂಗು, ಅದು ಈ ಇಂಟರ್ವ್ಯೂಸ್ ಮೂಲಕ ಯಾವ್ದೋ ಒಂದು ಹುಡುಗಿ ಹೇಳ್ಕೊಟ್ಟಿದ್ದು ನಮ್ಮೆಲ್ರಿಗೂ. ಅಂಡ್ ಸಿಚುವೇಶನ್ಶಿಪ್ ಎಲ್ರಿಗೂ ಗೊತ್ತು. ಅದೆಲ್ಲರಿಗೂ ಗೊತ್ತಿದೆ. ಅದಾದ್ಮೇಲೆ ಅದೇನೋ ರಿಸ್, ದಟ್ ಈಸ್ ಕ್ವೈಟ್ ಕಾಮನ್. ರಿಸ್ ಅಲ್ಲ, ಕಾಮನ್ ಗೊತ್ತಿಲ್ಲ ನನಗೆ. ವಾಟ್ ಇಸ್ ದಟ್ ರಿಸ್? ಲೈಕ್ ಸ್ಟೈಲ್, ಲೈಕ್ ವಾಟ್ ಇಸ್ ದಿಸ್ ಎಮೋಷನಲ್ ಆಗಿ ಯು ಕಾಂಟ್ ಇನ್ವಾಲ್ವ್ ವಿತ್ ಎ ಪರ್ಸನ್. ಸಿಚುವೇಶನ್ಶಿಪ್. ಅದೇ ಸಿಚುವೇಶನ್ಶಿಪ್. ಓಕೆ, ಇಮೋಷನಲಿ ಬಾಂಡಿಂಗ್ ಏನಿರಲ್ಲ. ಬಾಂಡಿಂಗ್ ಏನಿಲ್ಲ. ಫಾರ್ ದಟ್ ಸಿಚುವೇಶನ್ ಅಷ್ಟೇನೆ. ಅಷ್ಟೇನೆ. ಓಕೆ, ಇದು ರಿಸ್ ರಿಸ್ ಅಂದ್ರೆ ಸ್ಟೈಲ್ ತರ, ಸ್ವಾಗ್. ಸ್ವಾಗ್. ಇದು ಚೆನ್ನಾಗಿ ಗೊತ್ತಿರೋದು ನಮ್ಮ ನಿರಂಜನಿಗಲ್ಲ? ನಿರಂಜನ್ಗೆ. ನಿರಂಜನ್ ನನ್ನ ಇನ್ನೇನಿದೆ? ತಮ್ಮಂದಿರಲ್ಲ ಇದಾರಲ್ಲ, ಎಲ್ಲ Gen Z ಜೆನ್ಸಿ terms ತಮ್ಮಂದಿರ. ಅಲ್ಲ. Correct. ಏನೇನಿದೆ ಹೇಳಿ, ಅಟ್ಲೀಸ್ಟ್ ಒಂದಷ್ಟು. ಬೆಂಚಿಂಗ್ ಆಯ್ತು, ಸಿಚುವೇಶನ್ಶಿಪ್ ಆಯ್ತು, ರಿಸ್ ಆಯ್ತು, ಕ್ಯಾಪ್ ಅಂತಾರೆ, ನೋ ಕ್ಯಾಪ್ ಅಂತಾರೆ. ನೋ ಕ್ಯಾಪ್. ಐ ಬೆಟ್ ಬ್ರೋ, ಲೆಟ್ಸ್ ಡೂ ಇಟ್ ಬ್ರೋ. ಅನ್ನೋದು ಬೆಟ್ ಅಂದ್ರೆ 100% ಮಾಡೋಣ ಆ ತರ ಮಾಡೋಣ. ಓಕೆ ಓಕೆ. ಅಂತಾರ. ಆಮೇಲೆ ಇನ್ನೇನಂತಾರೆ, ಅದ್ರೊಳಗೆ ತುಂಬಾ ಇದೆ ಇವಾಗ. ಅದ್ರೊಳಗೆ ರಿಲೇಶನ್ಶಿಪ್ ಅಲ್ಲೂ ಪಾಲಿ ಅಮರಸ್, ಪಾಲಿ ಇದು ಏನೇನೋ ಇದು ಯಾವ್ದಿದು ಬಂದ್ಬಿಟ್ಟಿದೆ. ಪಾಲಿಯಮರಸ್? ಅದೆಲ್ಲ ನನಗೂ ಅದು ತುಂಬಾ ಡೀಪ್ ಆಗಿದೆ ಬಿಡಿ. ನಾನು ಒಂದಿನ ಓದ್ದೆ, too complicated. ನಾನು ಒಂದಿನ ಓದ್ದೆ, ನನಗೆ ಅರ್ಥ ಆಗ್ಲಿಲ್ಲ. ಸರಿ, ಅದಕ್ಕಿಂತ ನಮ್ ಜನರೇಷನ್ ನಮ್ಗೆ ಬೇರೆ ಅರ್ಥ ಆಗಲ್ಲ. ತುಂಬಾ ಡೈವರ್ಸ್ ಆಗ್ಬಿಟ್ಟಿದ್ದಾರೆ. ಅಂಡ್ ಅಂದ್ರೆ ಅವ್ರಿಗೆ ಕ್ಲಾರಿಟಿ ಬಂದ್ಬಿಟ್ಟಿದ್ಯಾ ತುಂಬಾ ಬೇಗ, ಅಥವಾ ತುಂಬಾ ವರ್ಲ್ಡ್ ಎಕ್ಸ್ಪೋಜರ್ ಸಿಕ್ಬಿಟ್ಟಿದ್ಯಾ ಅನ್ನೋದಷ್ಟೇ. ಮೇ ಬಿ ಕರೆಕ್ಟ್. ನಾವು ಟ್ರೆಡಿಷನಲ್ ಆಗಿ ಅಪ್ಪ ಅಮ್ಮನ್ ನೋಡ್ಕೊಂಡ್ ಬೆಳೆದವ್ರಿಗೆ ಅದ್ ಏನ್ ವ್ಯಾಲ್ಯೂ ಎಸೆನ್ಸ್ ಅನ್ನೋದು ನಮಗ್ ಗೊತ್ತಿರುತ್ತೆ. ಇವ್ರಿಗೆ ವರ್ಲ್ಡ್ ಹಿಂಗ್ ಓಪನ್ ಆದಾಗ ಎವ್ರಿಥಿಂಗ್ ಇಸ್ ಆಕ್ಸೆಸಿಬಲ್ ಟು ದೆಮ್. ಅವ್ರಿಗೆಲ್ಲ ಬೇಕು, ಅದು ನನಗೆ ಬೇಡ ಅಂದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಅಷ್ಟು ಮೆಚೂರ್ ಆಗಿರ್ತಾರೆ ಅವರು, ಅಷ್ಟು ಫಾರ್ವರ್ಡ್ ಥಿಂಕಿಂಗ್ ಅಲ್ಲಿ ಇರ್ತಾರೆ. ಅಂಡ್ ಹಿಪೋಕ್ರಸಿ ಕಡಿಮೆ ಆಗೋಗಿದೆ. ಅದಕ್ಕೆ ಐ ಥಿಂಕ್ ಮೆನಿ ಚೇಂಜಸ್ ಆರ್ ಹ್ಯಾಪನಿಂಗ್. ಓಕೆ. ಡೋಂಟ್ ಯು ಥಿಂಕ್? ಎಐ ಕೂಡ ತುಂಬಾ ಉಪೇಂದ್ರ ಅವ್ರ ಸಿನಿಮಾಲಿ ಹೇಳಿದಾರಲ್ಲ, ಎ ಪಿಕ್ಚರ್ ಅಲ್ವಾ? UI ಇಲ್ಲ ಹಿಪೋಕ್ರಸಿ ಅನ್ನೋದು ಇರಬಾರ್ದು ಅಂತ ಒಂದು ಉಪೇಂದ್ರ ಅವ್ರ ಒಂದು ಪಿಕ್ಚರ್ ಡೈರೆಕ್ಟ್ ಮಾಡಿದಾರೆ. ಫ್ಯಾಂಟಾಸ್ಟಿಕ್. ನಂಗೆ ತುಂಬಾ ಇಷ್ಟ ಆದ ಸಿನಿಮಾ ಅದು. ಓಕೆ. ಅವಾಗ ನೆನ್ನೆ ಹೇಳಿದಾರಲ್ಲ, ಹಿಪೋಕ್ರಸಿ ಎಲ್ರು ಮನಸ್ಸಿನಲ್ಲಿ ಏನಿದೆ ಅದನ್ನ ಬಿಚ್ಬಿಟ್ಟು ಮಾತಾಡಿದ್ರೆ ಅಷ್ಟೇ. ಅಷ್ಟೇ. ಫಿಲ್ಟರ್ ಇರಬಾರ್ದು. ಓಕೆ. ಎಸ್. ಜೆನ್ಸಿ ಅದನ್ನ ಫಾಲೋ ಮಾಡ್ತಿದ್ದಾರೆ ಅಷ್ಟೇ. ಹೌದು, ಎ ಫಿಲಮ್ ನ ಫಾಲೋ ಮಾಡ್ತಾರೆ. ಎ ಉಪೇಂದ್ರ. ಕರೆಕ್ಟ್ ಕರೆಕ್ಟ್.